ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಈ ಸಿನಿಮಾ ತಂಡ ಇದೆ. ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ. ಹೆಂಗಿದ್ದೀರಲ್ಲ? ತುಂಬಾ ಚೆನ್ನಾಗಿದ್ದೀವಿ. ಹಾಂ, ಆರಾಮ್ ಸರ್. ಸೊ ಸಿನಿಮಾದ ಕಂಟೆಂಟ್ ರಿಲೀಸ್ ಆಯಿತು ನಿನ್ನೆ. ಹೆಂಗೆ ಸಿಗ್ತಾ ಇದೆ ರೆಸ್ಪಾನ್ಸು? ಸಖತ್ತಾಗಿದೆ. ತುಂಬಾ ಚೆನ್ನಾಗಿದೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನಾವೇ ಬರ್ತಾ ಇದ್ದೀವಿ, ಯೂಟ್ಯೂಬ್ ಓಪನ್ ಮಾಡಿದ್ರು ನಾವೇ ಬರ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಿದೆ ನೋಡೋದಕ್ಕೆ. ಆ ಥರ ಓಕೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಓಕೆ ಸರ್, ಮೊದಲನೇದಾಗಿ ನಿಮ್ಮ ಪರಿಚಯ ಸರ್. ಸಾಮ್ರಾಟ್ ಅಂದ್ಬಿಟ್ಟು. ಸೊ ಈ ಚಿತ್ರದ ನಾಯಕ ನಟ. ಬಟ್ ನಾನ್ ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಕಥೆನೇ ಹೀರೋ ಸಿನಿಮಾದು. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಕತೆ ಹೆಂಗಿದೆ ಅದ್ರ ಬಗ್ಗೆ ನಾನು ಏನು ಡಿಸ್ಕಸ್ ಮಾಡೋದಕ್ಕಾಗಲ್ಲ ಅವರು. ಬಟ್ ಒಂದ್ ಕಡೆ ನೋಡ್ಕೊಂಡ್ ಬಂತು ಅಂತ ಅಂದ್ರೆ ಬಾಯ್ಸ್ ಗ್ಯಾಂಗ್ ಇದೆ, ರೈವಲ್ರಿ ಇದೆ, ಹಾರರ್ ಇದೆ, ಫ್ಯಾಮಿಲಿ ಡ್ರಾಮಾ ಇದೆ, ಹುಡುಗರು ಮಜಾ ಮಾಡೋದಿದೆ, ಸ್ಪೋರ್ಟ್ಸ್ ಇದೆ. ಒಂದು ಏನೇನ್ ಬೇಕು ಒಂದು ಸಿನಿಮಾಲಿ ಕಂಪ್ಲೀಟ್ ಪ್ಯಾಕೇಜ್ ನಮ್ಮ ಸಿನಿಮಾಲಿ ಇದೆ ಅನ್ನೋದು ಇಷ್ಟ. ಮೇಡಮ್ ನಿಮ್ಮ ಬಗ್ಗೆ? ನನ್ನ ಹೆಸರು ನಕ್ಷತ್ರ ನಯನ ಅಂತ. ನಾನು 8 years ಇಂದ ಮಾಡಲಿಂಗಲ್ಲಿ ವರ್ಕ್ ಮಾಡ್ತಿದ್ದೆ ಆ್ಯಂಡ್ ಸಣ್ಣ ಪುಟ್ಟ ರೋಲ್ ಮಾಡ್ತಿದ್ದೆ, ಕ್ಯಾರೆಕ್ಟರ್ ಆಗಿನೂ ಮಾಡ್ತಿದ್ದೆ. ಈ ಮೂವಿನಲ್ಲಿ ನಾನು ಫೀಮೇಲ್ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಇದೆ ನನ್ನ ನಂಬಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಹರೀಶ್ ಸರು. ಆ್ಯಂಡ್ ನನ್ನ ಪರಿಚಯ ಅಂದರೆ ಈ ಮೂವಿನಲ್ಲಿ ನಾನು ಎಂಟರ್ಟೈನ್ಮೆಂಟ್ ಪಾರ್ಟ್ ಇದೆ, ಕೈಂಡ್ ಆಫ್ ಡ್ರೀಮ್ ಗರ್ಲ್ ಫಾರ್ ದಿಸ್ ಮೂವಿ. ಸರ್ ನಿಮ್ಮ ಬಗ್ಗೆ? ಸರ್ ನನ್ನ ಹೆಸರು ರಾಜರಾಜ ಚೋಳ ಅಂತ. ಓಕೆ. ಥಿಯೇಟರ್ ಆರ್ಟಿಸ್ಟು, ಶಿವ ಕಾಗವಾಡೆ ಸರ್ ಇನ್ಸ್ಟಿಟ್ಯೂಷನ್ ಟೀಚರ್ಸು. ಅದು ಬಿಟ್ಟು ನಮ್ಮ ನಾಗರಿಕ ಚಂದ್ರಶೇಖರ್ ಟೆಂಟ್ ಸಿನಿಮಾದಲ್ಲಿ ಡಿಪ್ಲೊಮಾ ಆಕ್ಟಿಂಗ್ ಕೋರ್ಸ್ ಮುಗಿಸಿ ಫಸ್ಟ್ ಆಡಿಷನ್ ಕೊಟ್ಟೆ, ಹಾಗೆ ಸೆಲೆಕ್ಟ್ ಆದೆ. ಫಸ್ಟ್ ಮೂವಿ ಫಸ್ಟ್ ಆನ್ಸರ್. ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನಮಗೆ. ಅದನ್ನ ಚೆನ್ನಾಗಿ ಮಾಡಿದೀವಿ ನಾವೆಲ್ಲರೂ ಕೂಡ. ಒಳ್ಳೆ ರೋಲರ್ ಕೋಸ್ಟರ್ ರೈಡ್ಸ್, ಅದಂತೂ ಗ್ಯಾರಂಟಿ. ಓಕೆ. ಸಿನಿಮಾದಲ್ಲಿ ತುಂಬಾ ಹುಡುಗರೇ ಇದ್ದಾರೆ, ನೀವು ಒಬ್ಬರೇನಾ ಹುಡುಗಿ ಇರೋದು? ಎಸ್, ನಾನು ಒಬ್ಳೆ ಹುಡುಗಿ. ಎಲ್ಲರೂ ಇದೇ ಪ್ರಶ್ನೆ ಕೇಳ್ತಾರೆ. ಹೆಂಗೆ ತುಂಬಾ ಗೋಳೆ ಕೊಂಡ್ರೆ ಎಲ್ಲರೂ ಸೇರ್ಕೊಂಡು? ಅವ್ರು ಗೋಳೈಕೊಂಡಿಲ್ಲ, ಕ್ಯಾರೆಕ್ಟ್ರಲ್ಲಿ ಏನಿತ್ತು ಅದು ಮಾಡ್ತಾ ಇದ್ರು. ಬಟ್ ಆದ್ರೂ ಆಸ್ ಅ ಗರ್ಲ್ ನನಗೆ ಸ್ವಲ್ಪ ಭಯ ಆಗ್ತಾ ಇತ್ತು, ಬಟ್ ನಾನು ತೋರಿಸ್ಕೊಳ್ಳಿಲ್ಲ. ಎವ್ರಿ ಡೇ ಇಟ್ಸ್ ಎ ಡಿಫ್ರೆಂಟ್ ಯುನೋ ಕ್ಯಾರೆಕ್ಟರಲ್ಲಿ ಇರ್ತೀವಿ ನಾವು ಕೂಡ. ಸಮ್ ಡೇಸ್ ವಿ ಫೀಲ್ ಸೋ ಕಾನ್ಫಿಡೆಂಟ್, ಸಮ್ ಡೇ ಅಂಡರ್ ಕಾನ್ಫಿಡೆಂಟ್. ಅವತ್ತು ನಾನು ತುಂಬಾ ಕಾನ್ಫಿಡೆಂಟ್ ಆಗಿದ್ದೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಈ ರೋಲ್ ನನಗೆ ಸಿಕ್ಕಿದ್ದು ಯಾವ ಥರ ಅಂದರೆ, ಲೈಕ್ ನಾನು ಡಿಸೈಡ್ ಮಾಡಿಬಿಟ್ಟಿದೆ ಗಿವ್ ಅಪ್ ಮಾಡಿಬಿಡೋಣ, ಬಿಕಾಸ್ ನನಗೆ ಅರ್ನಿಂಗ್ಸ್ ಆಗ್ತಿಲ್ಲ ಆ ಥರ ಅಂತ. ಪ್ರತಿ ಸತಿ ನಾನು ಯಾವಾಗ ಆ ಥರ ಥಿಂಕ್ ಮಾಡ್ತಿರ್ತೀನಿ ಇನ್ನೇನು ಲೆಟ್ಸ್ ಡೂ ಸಮಥಿಂಗ್ ಅಂತ, ಆವಾಗಲೇ ಒಂದು ಕಾಲ್ ಬರುತ್ತೆ, ಈ ಥರ ಏನಾದರೂ ಒಂದು ಆಪರ್ಚುನಿಟಿ ಸಿಗುತ್ತೆ ವೇರ್ ಐ ಹ್ಯಾವ್ ಟು ಸ್ಟಿಕ್ ಇನ್ ಟು ದಿಸ್ ಎಂಟರ್ಟೈನ್ಮೆಂಟ್. ಅಂದರೆ ಈ ಕೆರಿಯರಲ್ಲೇ ಇರಬೇಕು ಅಂತ ನನಗೆ ಬರುತ್ತೆ. ಸೊ ಸಮ್ವೇರ್ ಐ ಫೀಲ್ ಲೈಕ್ ನನ್ನ ಡೆಸ್ಟಿನಿ ಇದರಲ್ಲೇ ಇರೋದು. ಸೊ ಈ ಆಪರ್ಚುನಿಟಿ ನನಗೆ ಈ ಥರ ಸಿಕ್ತು. ಒಂದು ಐಟಮ್ ಸಾಂಗ್ಗೆ ಹುಡುಗಿ ಹುಡುಕ್ತಿದ್ದಾರೆ, ಎಲ್ಲ ಕಡೆ ಸಿಗ್ತಿಲ್ಲ, ಆ್ಯಕ್ಚುಲಿ ಸಿಗ್ತಾ ಇರಲಿಲ್ಲ, ತುಂಬ ಟೈಮಿಂದ ಹುಡುಕ್ತಾ ಇದ್ದಾರೆ, ಒಂದು ಐಟಮ್ ಸಾಂಗ್ ಇದೆ ಸಿಗ್ತೀರಾ ಅಂತ. ಐ ವಾಸ್ ಲೈಕ್ ಓಕೆ, ಯಾವುದು ಸಿಗ್ತಾ ಇಲ್ಲ, ಅಟ್ಲೀಸ್ಟ್ ಇದಾದರೂ ಮಾಡೋಣ, ನನ್ನ ಕೈಯಲ್ಲಿ ಆದಷ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಓಕೆ ಅಂತ ಹೇಳಿದೆ. ಟು ಬಿ ಫ್ರ್ಯಾಂಕ್, ಐ ಆಮ್ ನಾಟ್ ಅ ಡ್ಯಾನ್ಸರ್, ಐ ಆಮ್ ನಾಟ್ ಅ ಗುಡ್ ಡ್ಯಾನ್ಸ್ ಅಟ್ ಆಲ್. ಬಟ್ ಅದಕ್ಕೆ ರೀಸನ್ ಏನಂದರೆ ಪೇಮೆಂಟ್ ಕೊಡಬೇಕಲ್ಲ. ಫಸ್ಟ್ ಡೇ ನಾನು ಮಾಡಿದೆ, ಸೆಕೆಂಡ್ ಡೇ ಲೈಕ್ ಫಸ್ಟ್ ಡೇ ಫುಲ್ ಕಾನ್ಫಿಡೆಂಟೇ ಇರಲಿಲ್ಲ, ಬಟ್ ಸ್ಟೆಪ್ಸ್ ಎಲ್ಲ ಹೇಳ್ಕೊಟ್ಟಿದ್ರು. ಅಲ್ಲಿ ಹೋಗಿನೇ ಫುಲ್ಲು ಅಲ್ಲಿ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ರು ಆನ್ ಸ್ಪಾಟಲ್ಲಿ. ಬಟ್ ನನಗೆಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು. ನನಗೆ ತುಂಬಾ ಚೆನ್ನಾಗಿ ಎಲ್ಲರೂ ಟ್ರೀಟ್ ಮಾಡಿದ್ರು. ಬೇರೆ ಕಡೆ ಇದ್ದರೆ ಹೆಂಗಿರ್ತಿತ್ತು ಅಂತ ಗೊತ್ತಿಲ್ಲ, ಬಟ್ ದೇ ಟ್ರೀಟ್ ಮೀ ಸೋ ವೆಲ್, ಸೊ ದ್ಯಾಟ್ ಐ ಕ್ಯಾನ್ ಡೂ ಮೈ ಬೆಟರ್. ಆ್ಯಂಡ್ ಸೆಕೆಂಡ್ ಡೇ ನಾನು ಫುಲ್ ಕಂಫರ್ಟ್ ಝೋನಿಗೆ ಬಂದುಬಿಟ್ಟೆ, ವಾರ್ಮ್ ಅಪ್ ಆಗಿಬಿಟ್ಟೆ. ಥರ್ಡ್ ಡೇ ಅಂತೂ ಕೇಳಲೇಬೇಡಿ, ನಾನು ತಗೋ ಟಪ್ಪಾಗಿ ಬಿಚ್ಚಿಲಿ, ಇವತ್ತಂತೂ ಪೇಮೆಂಟ್ ಆ್ಯಂಡ್ ಐ ಹ್ಯಾವ್ ಟು ಗಿವ್ ಮೈ 100 ಅಂತ ಹೇಳ್ಬಿಟ್ಟು. ಲೈಕ್ ಥರ್ಡ್ ಡೇ ನಮ್ಮದು ಆಲ್ಮೋಸ್ಟ್ ಏನೇನು ಬಾಕಿ ಇತ್ತು ಎಲ್ಲ ಫಿನಿಶ್ ಮಾಡಿಬಿಟ್ರೆ. ಲೈಕ್ ಐ ಆಮ್ ಸೋ ಹ್ಯಾಪಿ ದಟ್ ಡೈರೆಕ್ಟರ್ ಈಸ್ ಸ್ಯಾಟಿಸ್ಫೈಡ್ ವಿತ್ ಮೈ ವರ್ಕ್. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಎಲ್ಲರೂ ನನಗೆ ತುಂಬಾ ಲೈಕ್ ಯಾರು ನನಗೆ ಆ್ಯಟಿಟ್ಯೂಡ್ ತೋರಿಸ್ಲಿಲ್ಲ. ಇಲ್ಲಾಂದರೆ ಕೆಲವೊಬ್ರು ಇರ್ತಾರೆ ಲೈಕ್ ಕಂಫರ್ಟ್ ಝೋನ್ ಕೊಡೋದಿಲ್ಲ, ಬಟ್ ದೇ ಲಿಟ್ರಲಿ ಟ್ರೀಟೆಡ್ ಮೀ, ಎವ್ರಿ ಒನ್ ಈಸ್ ಟ್ರೀಟೆಡ್ ಮೀ ಸೋ ಗುಡ್. ಡ್ಯಾನ್ಸ್ ಮಾಸ್ಟರ್ ಬಗ್ಗೆನೂ ಹೇಳಬೇಕಂದ್ರೆ ಅವ್ರು ತುಂಬಾ ಪೇಷನ್ಸ್ ಆಗಿದ್ರು. ಅವರು ಲೈಕ್ ಸ್ಟೆಪ್ಸ್ ಹೇಳ್ಕೊಡ್ಬೇಕಾದ್ರೂ ಟಕ್ 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 ಅದಂಗೆ ಹೇಳ್ಕೊಡ್ತಿದ್ರು. ಬಟ್ ಎಲ್ಲ ಲೈಕ್ ಬ್ಯಾಕ್ ಡ್ಯಾನ್ಸರ್ಸು ಈ ಥರನೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋರು. ನಾನು ಆ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಆಗ್ತಿತ್ತು. ಅವರೆಲ್ಲ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಟು ಬಿ ಫ್ರ್ಯಾಂಕ್, ಐ ಹ್ಯಾವ್ ಟು ಥ್ಯಾಂಕ್ ದೆಮ್. ಎಲ್ಲ ನಾನು ಡಲ್ ಆಗ್ತಿದ್ರು ಚಿಯರ್ ಅಪ್ ಮಾಡಿಬಿಟ್ಟು ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು. ಸೊ ನನಗೆ ತುಂಬಾ ಖುಷಿ ಇದೆ ಆ ಐಟಮ್ ಸಾಂಗ್ ಮಾಡಿದ್ದಕ್ಕೆ. ಆ್ಯಂಡ್ ನಾನು ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ಕ್ರೀನಲ್ಲಿ ಯಾವಾಗ ನೋಡೋದು ನಂದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಐ ಆಮ್ ಸೋ ಹ್ಯಾಪಿ ಟು ಸಿ. ಸರ್, ಇಷ್ಟೊಂದು ಕ್ಯಾರೆಕ್ಟರ್ಸ್ ಇದೆ ಸಿನಿಮಾದಲ್ಲಿ,
ಯಾರು ಹೈಲೈಟು ಯಾರು ಇದು ಆ ಥರ ಏನಿಲ್ಲ, ಎಲ್ಲರದು ಅಷ್ಟೇ ಬರುತ್ತಾ? ಎಲ್ರಿಗೂ ಚೆನ್ನಾಗಿ ಈಗ ನಮ್ ಸಿನಿಮಾ ಹೀರೋ ಆಗಿ ನಾವು ಜವಾಬ್ದಾರಿಲಿ ನಡೀತಾ ಇದ್ರು ಎಲ್ಲಾ ಕ್ಯಾರೆಕ್ಟರ್ಗಳಿಗೂ ಅಷ್ಟೇನೆ ಸ್ಪೇಸ್ ಇದೆ. ಈಗ ಒಂದು ಜರ್ನಿ ಇರ್ಬೋದು, ಒಂದು ಏನೇ ನಾವು ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ರು, ಮತ್ತೆ ನಾವು ಏನೇ ಹಾರರ್ ಇದು ಮಾಡಿದ್ರು ಕಂಪ್ಲೀಟ್ ನಾವು ಟೀಮ್ ಆಗಿ ಹೆಂಗೆ ಅದನ್ನ ಫೇಸ್ ಮಾಡ್ತೀವಿ, ಹೆಂಗೆ ಏನೇನಾಗುತ್ತೆ ಅದ್ರ ಮೇಲೆ ಇದೆ. ಬಟ್ ಎಲ್ರಿಗೂ ಅವ್ರವ್ರ ಸ್ಪೇಸ್ ಇದೆ. ಎಲ್ಲಾ ಕಲಾವಿದ್ರು ಒಳ್ಳೊಳ್ಳೆ ಕಲಾವಿದ್ರು ಕೆಲಸ ಮಾಡಿದ್ದಾರೆ. ಎಲ್ಲ ನಿಮ್ಗೆ ಗೊತ್ತು, ಎಲ್ಲ ಕಾಮಿಡಿ ಕಿಲಾಡಿಗಳು, ಶಾರ್ಟ್ ಫಿಲ್ಮ್ಸ್ ಮಾಡಿರೋರು, ಸೊ ಎಲ್ಲ ಒಳ್ಳೆ ಆರ್ಟಿಸ್ಟ್ಗಳು. ಸೊ ನಾವೆಲ್ಲ ಜೊತೆಗೆ ಸೇರಿ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಒಂದು ಮೂಡ್ ಬಂದಿದೆ. ಜೊತೆಗೆ ನಾವು ಹರೀಶ್ ಸರ್ಗೆ ಮತ್ತೆ ನಮ್ಮ ಉಜ್ವಲ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದ್ರೆ ದೇ ಹ್ಯಾವ್ ಕ್ರಾಫ್ಟೆಡ್ ಇಟ್ ಸೋ ವೆಲ್. ಲಿಟ್ರಲಿ ನಾನು ತುಂಬಾ ಸಿನಿಮಾಸ್ ನೋಡ್ತೀನಿ. ಆಕ್ಚುಲಿ ನಾನು US ಅಲ್ಲಿ 1 year ಹಾಲಿವುಡ್ ಅಲ್ಲಿ ಆಕ್ಟಿಂಗ್ ಕೋರ್ಸ್ ಮಾಡ್ಕೋಬಹುದು. ಸೊ ನಾನು ಇಂಜಿನಿಯರಿಂಗ್ ಮಾಡಿ ಮೆಕ್ಯಾನಿಕಲ್ ಮುಗಿಸಿ ಆಮೇಲೆ US ಹೋಗಿ 1 year ಹಾಲಿವುಡ್ ಅಲ್ಲಿ ಇದ್ದೆ. ಸೊ ಅಲ್ಲಿ ನಾನು ಕ್ರಾಫ್ಟ್ ಕರೆಕ್ಟ್ ಆಗಿ ತಿಳ್ಕೋಬೇಕು, ನಾನು ಕನ್ನಡ ಸಿನಿಮಾಗ್ ಮಾಡ್ಬೇಕು, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಇಲ್ಲೇ ನಾನು ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಬಂದು ತುಂಬಾ ವರ್ಷ ಪ್ರಯತ್ನ ಮಾಡಿದ್ದೇನೆ. ಎಷ್ಟೊಂದು ಜನ ಹೇಳೋದು ತೆಲುಗು ಇಂಡಸ್ಟ್ರಿಗೆ ಹೋಗು, ಬಾಲಿವುಡ್ ಹೋಗು, ನಿಮ್ಗೆ ಬಾಲಿವುಡ್ ಅಲ್ಲಿ ಗ್ರೋ ಆಗ್ಬೋದು, ಆ ತರ ಫೇಸ್ ಇದೆ, ಅದು ಇದು ಏನೇನೋ ಹೇಳಿದ್ರು. ಬಟ್ ನಮ್ಗೆ ಏನೇ ಲುಕ್ ಏನೇ ಇದ್ರು ನಮ್ಮ ರಾಜ್ಯದಲ್ಲೇ ನಮ್ ಕನ್ನಡ ಇಂಡಸ್ಟ್ರಿ, ನಮ್ ಚಿನ್ನದಂತ ಇಂಡಸ್ಟ್ರಿ ಇದೆ. ಏನೇನೋ ಮಾತು ಬರ್ತಾ ಇದೆ ಇವಾಗ, ಇಂಡಸ್ಟ್ರಿ ಹಂಗಾಗೋಗಿದೆ ಹಿಂಗಾಗೋಗಿದೆ, ಏನೂ ಆಗಿಲ್ಲ. ಇಂಡಸ್ಟ್ರಿ ಚೆನ್ನಾಗಿದೆ. ಎಲ್ಲ ಸ್ವಲ್ಪ ಅವ್ರವ್ರದ್ದು ಐಲ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಾರು ಒಂದ್ ಸ್ವಲ್ಪ ಒಗ್ಗಟ್ಟಾಗಿ ಒಂದಾಗಿ ಕೆಲಸ ಮಾಡಿದ್ರೆ ನಮ್ ಇಂಡಸ್ಟ್ರಿ ವಿಲ್ ಲಿಟರಲಿ ಸ್ಕೈ ರಾಕೆಟ್. ಆ ಪೊಟೆನ್ಶಿಯಲ್ ನಮ್ ಇಂಡಸ್ಟ್ರಿ ಇದೆ. ಬಟ್ ಎಲ್ಲಾರು ಒಂದಾಗಿ ಕೆಲಸ ಮಾಡ್ಬೇಕು, ಎಲ್ರು ಚೆನ್ನಾಗಿ ಜೊತೆಲಿ ನಿಂತ್ಕೊಂಡ್ರೆ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಬಂದ್ ಮಾಡೋಣ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ನಾನು ಅಫ್ಕೋರ್ಸ್ ನನ್ಗೆ ಯಾರು ಅಂದ್ರೆ ನನ್ ಸಿನಿಮಾ ಬ್ಯಾಕ್ ಗ್ರೌಂಡ್ ಇರೋ ಫ್ಯಾಮಿಲಿ ಯಾರು ಇಲ್ಲ. ಸೊ ನಾನ್ ಮೈಸೂರು ಪ್ರಾಪರ್ ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರು. ಸೊ ಅದಾದ್ಮೇಲೆ ನಾನು ಬೆಂಗಳೂರಿಗೆ ಬಂದು ನಾನು ಒಂದು 7-8 years ನಾನು ಇಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ. ಬೀದಿ ಅಲ್ದು ಬಿಟ್ಟಿದ್ದೀನಿ ಗಾಂಧಿನಗರದಲ್ಲಿ. ನಮ್ಮ ಅಕ್ಕಂದು ಒಂದು ಸ್ಕೂಟಿ ಪಿಪ್ ಇತ್ತು. ಸ್ಕೂಟಿ ಪಿಪ್ ತಗೊಂಡು ರೌಂಡ್ ಹಾಕೊಂಡು ಆ ಡಿಸ್ಟ್ರಿಬ್ಯೂಟರ್ ಆಫೀಸು, ಆ ಪ್ರೊಡ್ಯೂಸರ್ ಆಫೀಸು, ಆ ಡೈರೆಕ್ಟರ್ ಆಫೀಸು ಎಲ್ಲಾ ರೌಂಡ್ ಹಾಕೊಂಡು ಬರ್ತಾ ಇದ್ದೆ. ಆಮೇಲೆ ಯಾವ್ದೋ ಒಂದು ಲೆಗಸಿ ಅಂತ ಒಂದು ಸಿನಿಮಾ ಸಿಕ್ತು. ಅದು ಒಂದು 2 years ಕಷ್ಟಪಟ್ಟಾದ್ಮೇಲೆ ಲೆಗಸಿ, ಅದು ವಿಹಾನ್ ಅಂದ್ಬಿಟ್ಟು ಇದಾರಲ್ಲ, ವಿಹಾನ್ ಗೌಡ. ಸೊ ಅವ್ರದ್ದು ಸಿನಿಮಾ ಸ್ಟಾರ್ಟ್ ಆಗಿತ್ತು, ಬಟ್ ಆಮೇಲೆ ಕೋವಿಡ್ ಬಂದ್ಬಿಟ್ಟು ಸ್ಟಾಪ್ ಆಗೋಯ್ತು. ಸೊ ಆಮೇಲೆ ನಾನು ಜೇಮ್ಸ್ ಸರ್ ಮಾಡಿದೆ, ಪುನೀತ್ ಅವ್ರದ್ದು ಕೊನೆ ಸಿನಿಮಾ. ಚೇತನ್ ಸರ್ ನನಗೆ ಚಾನ್ಸ್ ಕೊಟ್ರು. ನಿಜವಾಗ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದೆ. ಅದು ಪುನೀತ್ ಅನ್ನೋದ್ರ ಕೆಲಸ ಮಾಡಿರೋದಂತೂ ನನ್ನ ದೊಡ್ಡ ಭಾಗ್ಯ. ಅವ್ರ ನಾನು ಫೈಟ್ ಮಾಡಿರ್ಬೋದು, ಅವ್ರ ಟೈಮ್ ಸ್ಪೆಂಡ್ ಮಾಡಿರ್ಬೋದು, ಅದೆಲ್ಲ ನಾನು ಯಾಕೆ ಆಗದೆ ಇರೋಂಥದ್ದು. ನಾನು ಅವ್ರು ನೋಡಿ ತುಂಬಾನೇ ಕಲ್ತಿದ್ದೀನಿ. ಅವ್ರು ಎಷ್ಟು ದೊಡ್ಡ ಮನ್ಸಾಗಿದ್ರು, ಎಷ್ಟು ಡೌನ್ ಟು ಅರ್ತ್ ಆಗಿ, ಹೆಂಗ್ ಆ ತರ ಯಾರು ಬರಕ್ ಸಾಧ್ಯನೇ ಇಲ್ಲ. ಕೋಟಿಗೊಬ್ಬ ಅಂತಾರಲ್ಲ, ಕೋಟಿಗೊಬ್ಬ ಅಂತ ಆ ಪದ ಇರೋದೇ ಅವ್ರಿಗೋಸ್ಕರ ಅನ್ನೋ ತರ ಅವ್ರಿದ್ದಾರೆ. ಸೊ ಅವ್ರದೇ ಕೆಲಸ ಮಾಡಿರೋದು ನನ್ಗೆ ಬಹಳ ನನ್ಗೆ ಹೆಮ್ಮೆ. ಸೊ ಅದಾದ್ಮೇಲೂ ನನಗೆ ಏನೋ ಸಿಕ್ಬಿಡುತ್ತೆ ಚಾನ್ಸು, ದೊಡ್ಡ ಸಿನಿಮಾ ಮಾಡಿದೆ ಹಂಗೆ ಅಂತ ಅನ್ಕೊಂಡೆ. ಬಟ್ ಅವಾಗ್ಲೂ ಯಾವ್ದು ನನ್ಗೆ ಸಿಗ್ಲಿಲ್ಲ. ಟ್ರೈ ಮಾಡಿದೆ. ಸೊ ಅವಾಗ ನನಗೆ ಇಲ್ಲ, ನಾನೇ ಕತೆ ವರ್ಕ್ ಮಾಡ್ಬೇಕು ಅಂದ್ಬಿಟ್ಟು ಕತೆ ಇದೆಲ್ಲ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಒಂದು ಒಳ್ಳೆ ಸ್ಟೋರಿನೂ ಬರ್ದಿದ್ದೀನಿ, ಟೆರರಿಸಂ ಸಬ್ಜೆಕ್ಟು. ಬಟ್ ಬೇರೆ ಬೇರೆ ಡೈರೆಕ್ಟರ್ಗಳ ಜೊತೆ ಕತೆ ವರ್ಕ್ ಮಾಡಿಸ್ತಾ ಇದ್ದೆ, ನಾನು ಮಾಡ್ತಾ ಇದ್ದೆ. ಸೊ ಅದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನನಗೆ ಕಾಲ್ ಬಂತು. ನಮ್ಮ ಲೋಕೇಶ್ ಅವರು ಫೋನ್ ಮಾಡಿದ್ರು, ಪ್ರೊಡಕ್ಷನ್ ಮ್ಯಾನೇಜರು. ಸೊ ನಾನು ಜೇಮ್ಸ್ ಎಲ್ಲ ಅವರೆಲ್ಲ ಒಟ್ಟಿಗೆ ಅವರೇ ನಮ್ಗೆ ಕೊಡ್ಸಿದ್ರು. ಜಗದೀಶ್, ಲೋಕೇಶ್ ಅವರೇನೆ, ಸುರೇಶ್ ಅಂದ್ಬಿಟ್ಟು ಹೋಗಿದ್ದಾರೆ. ಸೊ ಇವ್ರು 3 ಜನ ಒಂದು ಟೀಮ್ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಅಲ್ಲಿ. ಸೊ ಅವಾಗ ಟಚ್ ಅಲ್ಲಿ ಸರ್ ಇದ್ರೆ ಹೇಳಿ, ಮಾಮೂಲಿ ಗೊತ್ತಲ್ಲ ಆರ್ಟಿಸ್ಟ್ಗಳದ್ದು ಬಾಳು, ಏನೇ ಇದ್ರು ಕೇಳ್ತಾ ಇರ್ಬೇಕು, ಮಾಡ್ತಾ ಇರ್ಬೇಕು. ಸೊ ಹಂಗೇನೆ ಕೇಳ್ತಾ ಇದ್ದಾಗ ಆಮೇಲೆ ಲೋಕೇಶ್ ಸರ್, ಇಲ್ಲ ಹರೀಶ್ ಸರ್ ಹಿಂಗೆ ಹೊಸ ಸಿನಿಮಾ ಮಾಡ್ತಾ ಇದಾರೆ, ಹಿಂಗೆ ಹೀರೋ ಬೇಕಂತೆ, ಮಾಡ್ತೀರಾ ಸರ್? ಮಾಡ್ತೀನಿ. ಒಂದು 7-8 ಜನ ಟೀಮ್ ಇದೆ, ಒಟ್ಟಿಗೆನೆ ಇರುತ್ತೆ ಸಿನಿಮಾ. ಸರ್ 7-8 ಜನನು ಹೀರೋ ಅಂತ ಇದ್ ಮಾಡಿದ್ರು ನಮ್ಗೇನು ಸ್ಪೇಸ್ ಇರಲ್ಲ, ನಾನು ಒಬ್ಬ ಹೀರೋ ಇತ್ತು ಅಂತ ನಾನು ಮಾಡ್ತೀನಿ. ಇಲ್ಲ, ನೀವು ಒಂದ್ಸಲಿ ಕತೆ ಕೇಳಿ, ನೀವು ನೋಡಿ, ನೀವೇ ಮೈನ್ ಲೀಡು, ಮಿಕ್ಕಿದೆಲ್ಲ ಕಾಮಿಡಿ ಕ್ಯಾರೆಕ್ಟರ್ಗಳಿರೋದು, ಕಂಪ್ಲೀಟ್ ಕಾಮಿಡಿ ಇರುತ್ತೆ, ನಿಮ್ದೇನೆ ಮೈನ್ ಸೀರಿಯಸ್ ಕೋಪದ ಕ್ಯಾರೆಕ್ಟರ್ ಇರೋದು, ಹಂಗೆ ಅಂತ ಅಂದ್ಬಿಟ್ಟು ಹೌದಾ ಆಯ್ತು ಒಂದ್ಸಲಿ ಕೂತ್ಕೊಂಡು ಕೇಳ್ತೀವಿ. ನಾವು ಕತೆ ಕೇಳಿದೆ. ಕತೆ ಕೇಳಿ ಲಿಟರಲಿ ಐ ವಾಸ್ ಬ್ಲೋನ್ ಅವೇ. ನಿಜವಾಗ್ಲೂ ಹೇಳ್ತೀನಿ, ಕತೆ ಹೆಂಗ್ ಬಂದಿದೆ ಅಂದ್ರೆ, ಸಿನಿಮಾ ಹೀರೋ ನಾನಲ್ಲ, ಅದನ್ನ ಫಸ್ಟ್ ಹೇಳ್ದೆ. ಕತೆನೇ ಹೀರೋ. ಯಾವ ಮಲಯಾಳಂ ಫಿಲಮ್, ತೆಲುಗು ಫಿಲಮ್, ತಮಿಳ್, ಹಿಂದಿ ಎಲ್ಲಾ ಮಾರ್ಕೆಟ್ ಉಡಾಯಿಸ್ಬಿಡ್ಬೋದು, ಆ ರೇಂಜ್ ಬಂದಿದೆ ಕತೆ. ಇಡೀ ಇಂಡಿಯನ್ ಫಿಲಂ ಇಂಡಸ್ಟ್ರಿ ಈ ತರ ಕತೆ ಬಂದಿಲ್ಲ ಬ್ರದರ್. ನಿಜವಾಗ್ಲೂ ಹೇಳ್ತೀನಿ, ನಂಗೆ ಗೂಸ್ ಬರ್ತದೆ ಹೇಳ್ತಾ ಇರೋದು. ಈ ತರ ಕತೆ ಇಡೀ ಇಂಡಿಯನ್ ಫಿಲಂ ಇಂಡಸ್ಟ್ರಿ ವರ್ಲ್ಡ್ ಸಿನಿಮಾ ಅಂತಾನೆ ಅಂತೀನಿ ಬೇಕಾರೆ
ಈ ತರ ಕತೆ ನಾನು ನೋಡಿಲ್ಲ, ಬಂದಿಲ್ಲ. ಇಂಥ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದೀನಿ, ನಾನು ಡೆಬ್ಯೂಟ್ ಮಾಡ್ತಾ ಇದೀನಿ ಹೀರೋ ಆಗಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅಷ್ಟೇ, ಏನಿಲ್ಲ. ದೇವ್ರ ಕೈಲಿರೋದು ನಮ್ಗೆ ಈಗ ಚಾನ್ಸ್ ಸಿಗೋದು. ಯಾಕಂದ್ರೆ ಈ ಕಷ್ಟದ ಪರಿಸ್ಥಿತಿಲಿ ನಾವು ಪರದಾಡಿರೋದು, ಹೊಡೆದಾಡಿರೋದು, ಅನುಭವಿಸಿರೋದು, ಅವಮಾನಗಳು ತಡೆದಿರೋದು ಎಲ್ಲ ನೋಡಿದಾಗ ಅಯ್ಯೋ ಏನಾಗುತ್ತೋ ಆಗಲ್ವೋ ಸಿನಿಮಾ, ಏನ್ ಮಾಡಕ್ಕಾಗತ್ತೆ, ಬಿಟ್ಬಿಡೋಣ, ಹಂಗೆ ಹಿಂಗೇನ ಸ್ಟೇಜ್ಗೆಲ್ಲ ಹೋಗಿ ಬಂದು ಇಲ್ಲ ಮಾಡ್ಲೇಬೇಕು, ಎಷ್ಟೇ ಕಷ್ಟ ಆದ್ರೂ ಯಾಕಾಗಲ್ಲ, ಎಲ್ಲ ಮಾಡಿದ್ದಾರೆ. ಈಗ ದೊಡ್ಡ ದೊಡ್ಡ ಆಕ್ಟರ್ಗಳು, ದೊಡ್ಡ ದೊಡ್ಡ ಸ್ಟಾರ್, ದೊಡ್ಡ ದೊಡ್ಡ ಡೈರೆಕ್ಟರ್ ಆಗಿರೋರು ಎಲ್ರು ಕಷ್ಟಪಟ್ಟೆ ತಾನೆ ಬಂದಿರೋದು. ಎಲ್ಲಾರು ಅವ್ರ ಲೈಫ್ ಅಲ್ಲಿ ಗೋತ್ರು ಮಾಡೇ ಬಂದಿರೋದು. ಈಸಿಯಾಗಿ ಸಿಕ್ಬಿಟ್ರೆ ಅದ್ರ ಬೆಲೆ ಅರ್ಥ ಆಗಲ್ಲ. ಸೊ ಕಷ್ಟ ಪಡೋಣ. ನಮ್ಗೆ 30 ವರ್ಷ ಆಯ್ತು, 20 ವರ್ಷದಿಂದ ಕಷ್ಟ ಪಡ್ತಾನೆ ಇದೀನಿ. 10 ವರ್ಷ ಆಗೋಯ್ತು, ಬಟ್ ಏನು ಮಾಡಕ್ಕಾಗಲ್ಲ. ಒಂದ್ ಒಳ್ಳೆ ಸಿನಿಮಾ ಆಗಿದೆ ಇವಾಗ. ಆ ಒಳ್ಳೆ ಸಿನಿಮಾದಲ್ಲಿ ವರ್ಕ್ ಮಾಡಿದೀವಿ. ಅದು ಇನ್ನೇನು ರಿಲೀಸ್ ಬಂದಿದೆ ಜುಲೈ 10th. ನೀವು ಥಿಯೇಟರ್ ಬಂದ್ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಮಾಮೂಲಿ ಸಿನಿಮಾ ಅಲ್ಲ, ಇದು ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಇವನ್ ನಮ್ಮ ಹರೀಶ್ ಸರ್ದು ರಿಯಲ್ ಲೈಫ್ ಸ್ಟೋರಿ ಅಂದ್ರೆ ಅವ್ರ ಬಾಯ್ಸ್ ಎಲ್ಲ ಹೋಗಿ ಬಾಯ್ಸ್ ಟ್ರಿಪ್ ಹೋಗಿ ಅವ್ರ ಏನೋ ಲೈಕ್ ಇನ್ಸಿಡೆಂಟ್ ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನೇ ಅವ್ರು ಇದನ್ನ ರಿಯಲ್ ಲೈಕ್ ಮೂವಿ ಮಾಡಿ ತೋರ್ಸೋಣ ಅಂತ ಹೇಳ್ಬಿಟ್ಟು ಸರ್ ಲೈಕ್ ಮೂವಿ ಮಾಡಿ. ಸೊ ಅದೆಲ್ಲ ಕತೆ ಅವ್ರದೆಲ್ಲ ಇನ್ಸಿಡೆಂಟ್ಸ್ ಎಲ್ಲ ತಗೊಂಡು ಕತೆ ಮಾಡಿರೋದು. We are so excited. I am so excited to see what is really happening because most of the character like ಮೂವಿನಲ್ಲಿ ಅವ್ರು ಮಾಡಿರೋದ್ರಿಂದ ಪಾರ್ಟ್ ಅವ್ರಿಗೆ ಐಡಿಯಾ ಇದೆ. ನಂದು ಪಾರ್ಟ್ ಆಕ್ಚುಲಿ ಟ್ವಿಸ್ಟ್ ಕೊಡೋದೇ ನಾನು ಸರ್ ಹೇಳಿದ್ರು. ಸಾಂಗ್ ಅಲ್ಲೂ ಇದ್ದೀರಾ, ಸಿನಿಮಾದಲ್ಲೂ ಇದ್ದೀರಾ? ಸಾಂಗ್ ಅಲ್ಲಿ ಇದನ್ನು ಸಿನಿಮಾದಲ್ಲೂ ಇದೀನಿ. ಇದರಲ್ಲಿ ಲೈಕ್ ಮೋರ್ ಲೈಕ್ ಅ ಡ್ರೀಮ್ ಗರ್ಲ್ ಕ್ಯಾರೆಕ್ಟರ್ ಬಾಯ್ಸ್ಗೆ ಅಂಡ್ ಆಲ್ಸೋ ಮೇನ್ ಟ್ವಿಸ್ಟ್ ಇರೋದೇ ನನ್ನ ಕ್ಯಾರೆಕ್ಟರ್ ಇಂದ. ನಾನಿಲ್ಲಿ ಈ ಸ್ಟೋರಿಗೆ ಲೀಡ್ ಲೈಕ್ ಕೊಟ್ಬಿಟ್ಟು ತಗೊಳ್ಳೋದು, ಫುಲ್ ಸ್ಟೋರಿ ಕರ್ಕೊಂಡು ಹೋಗೋದೇ ನಾನು. ಅದೇ ನನ್ಗೂ ನೋಡಿದ್ಮೇಲೆ ಗೊತ್ತಾಗುತ್ತೆ ಸ್ವಲ್ಪ CG ವರ್ಕ್ಸ್ ಎಲ್ಲ ಇದೆಯಾ ಅಂತ. ಅದರಿಂದ ನನ್ಗೂ ಐಡಿಯಾ ಇಲ್ಲ ಲೈಕ್ ಯಾವ ತರ ಬಂದಿದೆ, ಏನಿದೆ ಟ್ವಿಸ್ಟ್ ಅಂತ. ಮೂವಿ ನೋಡಿದಾಗಲೇ ನನ್ಗೂ ಗೊತ್ತಾಗುತ್ತೆ. ಅಂಡ್ ಐ ಆಮ್ ಸೊ ಎಕ್ಸೈಟೆಡ್ ವಾಟ್ ಈಸ್ ರಿಯಲಿ ಹ್ಯಾಪನ್ ಟು ಹರೀಶ್ ಸರ್ ರಿಯಲ್ ಲೈಫ್ ಸ್ಟೋರಿ. ಸೊ ದಟ್ ದೇ ಟುಕ್ ಅಷ್ಟೊಂದು ಎನ್ಕರೇಜ್ ಮಾಡಿದೆ, ಅವ್ರಿಗೆ ಇನ್ಸ್ಪೈರ್ ಮಾಡಿದೆ ಮೂವಿ ತಗೊಳ್ಳೋದಕ್ಕೆ ಅಂತ. ಇವನ್ ಐ ಆಮ್ ಸೊ ಕ್ಯೂರಿಯಸ್. ಸರ್ ನಿಮ್ಮ ಕ್ಯಾರೆಕ್ಟರ್ ಹೆಂಗೆ ಬರುತ್ತೆ? ಸರ್ ಕರೆದ್ಬಿಟ್ಟು ನನ್ನ ಕ್ಯಾರೆಕ್ಟರ್ ಆಡಿಷನ್ ಬಂದಿದ್ದು ನಾನು. ಇದೇ ಆಡಿಷನ್ ಕೊಟ್ಟರು, ಕೈ ಚೀಟಿ ಕೊಟ್ಟರು. ಆಕ್ಚುಲಿ ಒಂದು ಒಳ್ಳೆ ಇನ್ಸಿಡೆಂಟ್ ಇದೆ. ಓಕೆ. ಆಕ್ಚುಲಿ ಏನಾಗಿತ್ತು ಅಂತಂದ್ರೆ ಲೈಕ್ ಇಲ್ಲಿ ನಮ್ಮ ಇದಕ್ಕೆ ಸಜೆಸ್ಟ್ ಮಾಡಿದ್ರು ನಮ್ಮ ಅಣ್ಣ ಚಿಕ್ಕಸ್ವಾಮಿ ಅಂದ್ಬಿಟ್ಟು, ಈಸ್ ರೈಟರ್ ಆಫ್ ದಿಸ್ ಮೂವಿ ಅಂಡ್ ತುಂಬಾ ಮೂವೀಸ್ ನಲ್ಲಿ ವರ್ಕ್ ಮಾಡಿದ್ದಾರೆ. ಈ ತರ ಒಂದು ರೋಲ್ ಇದೆ, ಒಂದು ಆಡಿಷನ್ ಕೊಟ್ಟು ನೋಡು ಅಂತಂದ್ರು. ನಾನು ಅವಾಗ ಸರಿ ಅಣ್ಣ ಆಯ್ತು ಅಂತ ಹೇಳ್ಬಿಟ್ಟು ಆಡಿಷನ್ ಬಂದು ಸ್ಯಾಟರ್ಡೇ ಐತಿ ಆಡಿಷನ್ ಇದ್ದಿದ್ದು, ಆಗಸ್ಟ್ 2024 ಅಲ್ಲಿ. ಹಿಂದಿನ ದಿವಸ ನನ್ನ ಫ್ರೆಂಡ್ ಮದುವೆ ಇತ್ತು, ರಿಸೆಪ್ಷನ್ ಇತ್ತು, ರೂಮ್ ಹಾಕಿದ ಇತ್ತು, ಅರ್ಥ ಮಾಡ್ಕೊಳ್ಳಿ. ಎಲ್ಲ ಕಲರ್ ಫುಲ್ ಆಗಿದ್ವಿ. ಬೆಳಗ್ಗೆ ಎದ್ದೆ ಹ್ಯಾಂಗ್ ಓವರ್ ಅಲ್ಲೇ ಬಂದೆ. ಸರ್ ಇಟ್ಕೊಂಡು ಎಣ್ಣೆ ಹೊಡೆದೋರ್ತಾರ ರೋಲ್ ಮಾಡ್ಬೇಕು, ಎಣ್ಣೆ ಹೊಡೆದೋರ್ತಾರ ರೋಲ್ ಮಾಡ್ಬೇಕು. ಸೂಟ್ ಆಯ್ತು ನಿಮಗೆ? ಸರ್ ಹೈ ಇಂಟೆನ್ಸಿಟಿ ಬೇಕಾ, ಮಿಡ್ ಇಂಟೆನ್ಸಿಟಿ ಬೇಕಾ ಅಂತ. ನಾನು ಸರ್ ಫುಲ್ ಬಾಟ್ ಹೊಡೋದಂಗ್ ಬೇಕಾ, ಆಫ್ ಬಾಟ್ ಹೊಡೋದಂಗ್ ಬೇಕಾ ಅಂತ. ನೀವೇನ್ ಮಾಡ್ತೀರಾ ಮಾಡ್ರಿ ಅಂದ್ರು. ಸರಿ ಸರ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಮಾಮೂಲಿ ನಮ್ಮ ಹೇಳ್ಕೊಟ್ಟಿರಲ್ಲ ಏನೋ ಒಂದಷ್ಟು ಪರ್ಫಾರ್ಮೆನ್ಸ್ ಮಾಡಿದೆ. ಸರ್ ಸ್ಪಾಟ್ ನೀನೋಕೆ ಆ ಡೇಟ್ಸ್ ಫ್ರೀ ಕೊಡ್ತೀರಾ ಅಂತ ಆನ್ ಸ್ಪಾಟ್ ಸೆಲೆಕ್ಟ್ ಮಾಡ್ಬಿಟ್ರು. ಆ ತರ ನಾನು ಇದಕ್ಕೆ ಬಂದಿದ್ದೆ. ಯಾವ ಸೀನ್ ಕೊಟ್ರು? ಅದೇ ಎಣ್ಣೆ ಹೊಡೆದಂಗ್ ಮಾಡಪ್ಪ ಅಂತ ಒಂದಷ್ಟು ಸೀನ್ಸ್ ಕೊಟ್ಟಿದ್ರು, ಅದನ್ನ ಮಾಡಿ ತೋರಿಸ್ದೆ. ಮಾಡ್ತೀರಾ ಈಗ? ಇವಾಗ ಅಲ್ಲ, ಅಲ್ಲಿ ಆಡಿಷನ್ ಅಲ್ಲಿ ಏನ್ ಸಿಚುವೇಶನ್ ಇತ್ತು ಅದನ್ನೇ ಮತ್ತೊಬ್ಬಳಿ 2 years ಆಯ್ತು ಅನ್ಸುತ್ತೆ. ಐ ಥಿಂಕ್ 2 years ಆಯ್ತು. ಆಗಸ್ಟ್ 24th ಐ ಥಿಂಕ್. 2 years 2026 ಇವಾಗ. ಆಗಸ್ಟ್ 24th ಆಡಿಷನ್ ಕೊಟ್ಟಿದ್ದು, ಆಗಸ್ಟ್ 25 ಫಸ್ಟ್ ಕತೆ ಕೇಳಿದ್ದು, ನವೆಂಬರ್ 7ನೇ ತಾರೀಕು ಮುಹೂರ್ತ ಆಗಿದ್ದು, 8ನೇ ತಾರೀಕು ಫಸ್ಟ್ ಶೂಟು, 10ನೇ ತಾರೀಕು ಮಡಿಕೇರಿ ಶೆಡ್ಯೂಲ್. ದಿನ ಪಾರ್ಟಿ ಮಾಡದೇ ಇದ್ರೆ ಹೆಂಗ್ ಆಡಿಷನ್ ಸೆಲೆಕ್ಟ್ ಆಗ್ತಾ ಇದ್ರೆ ಇಲ್ವಾ? ಇಲ್ಲ ಸರ್, ನಾನು ಆಕ್ಟರ್ ಸರ್, ಆಕ್ಟರ್ ಮಾಡಲೇಬೇಕಲ್ಲ ಸರ್. ಬಟ್ ನನ್ನ ಇಂಟೆನ್ಸಿಟಿ ಮೇಂಟೈನ್ ಆಗಿತ್ತು ಒಳಗಡೆ. ಹ್ಯಾಂಗ್ ಹಂಗೆ ಇತ್ತು, ಹಂಗೆ ಬಿಟ್ಕೊಂಡು ಕಣ್ಣಲ್ಲ ಮಗನ ಮನ್ಸು ಬಟ್ ಎಣ್ಣೆ ಕುಯ್ಯೋದಕ್ಕೋಸ್ಕರ ಅಲ್ಲ, ಎಣ್ಣೆ ಕೊಟ್ರು ಮಾಡಬೇಕು, ಮಾಡ್ಲೇಬೇಕು. ಬರೀ ಎಣ್ಣೆ ಕುಯ್ಯೋದು ಅಂತಲ್ಲ, ಅದ್ ಬಿಟ್ಟು ಬೇರೆ ಯಾವಾಗ ಕೊಟ್ರು ಮಾಡ್ಬೇಕು, ನಸು ಕೊಟ್ರು ಮಾಡ್ಬೇಕು, ಖುಷಿ ಕೊಟ್ರು ಮಾಡ್ಬೇಕು, ದುಃಖ ಕೊಟ್ರು ಮಾಡ್ಬೇಕು. ಎಲ್ಲ ಎಮೋಷನ್ಸ್ ಪ್ರೆಸೆಂಟ್ ಮಾಡಿದಾಗ ನಾವು ಕಂಫರ್ಟ್ ಅನ್ಸ್ಕೊಳ್ಳೋದು. ಬಟ್ ಏನಪ್ಪ ಹಿಂದಿನ ದಿವಸ ನನ್ನ ಫ್ಯಾಕ್ಟ್ ಆಗಿದ್ದು. ಆಕ್ಚುಲಿ ಬೇರೆಯವ್ರಿಗೆಲ್ಲ ಎಣ್ಣೆ ಹೊಡ್ಕೊಂಡು ನೆಕ್ಸ್ಟ್ ದಿನ ಹ್ಯಾಂಗ್ ಓವರ್ ಹೋದ್ರೆ ಹೆಂಗ್ ಮಾಡೋದು ಏನೋ ಅಂತ ಒಂದಿರುತ್ತೆ. ನನಗೆ ಲೆಕ್ಕ ಏನಪ್ಪ ಅಂತಂದ್ರೆ ಅದೇ ಹ್ಯಾಂಗ್ ಓವರ್ ಹಂಗೆ ಅನ್ನೋದು ಚೆನ್ನಾಗಿತ್ತು ಮಜಾ. ಮತ್ತೆ ಕ್ಯಾರೆಕ್ಟರ್ ಬಗ್ಗೆ ಕೇಳಿದ್ರೆ, ಕ್ಯಾರೆಕ್ಟರ್ ಬಂದ್ಬಿಟ್ಟು ನಮ್ಮ ಹರೀಶ್ ಅವ್ರ ಫ್ರೆಂಡ್ಸ್ ಅವರು ಏನ್ ಟ್ರಿಪ್ ಹೋಗಿದ್ರು
ಅವರಷ್ಟು ಜನ ಫ್ರೆಂಡ್ಸ್ ನಮಗೆ ಪರಿಚಯ ಮಾಡ್ಕೊಟ್ರು ಶೂಟಿಂಗ್ ಸಮಯದಲ್ಲಿ ಅವರ ಆ ಫ್ರೆಂಡ್ಸ್ ಗಳೆಲ್ಲ ಬಂದಿರಲ್ಲ ನೋಡೋ ಈ ಕ್ಯಾರೆಕ್ಟರ್ ನೋಡೋ ನಿನ್ ಕ್ಯಾರೆಕ್ಟರ್ ಇವ್ರು ಮಾಡ್ತಿರೋದು ಅಂತ ಎಲ್ಲಾರು ಪರಿಚಯ ಮಾಡ್ಕೊಟ್ರು. ನಾವು ಅವ್ರ ಹತ್ರ ಎಲ್ಲ ರಿಯಲ್ ಕ್ಯಾರೆಕ್ಟರ್ಸ್ ಎಲ್ಲ ರಿಯಲ್ ಕ್ಯಾರೆಕ್ಟರ್ಸ್ ಅವ್ರ ಫ್ರೆಂಡ್ಸ್ ಸರ್ಕಲ್ ಏನಿದೆ ಅವ್ರ ರಿಯಲ್ ಕ್ಯಾರೆಕ್ಟರ್ಸ್ನೇ ತಗೊಂಡ್ಬಿಟ್ಟು ನಮ್ ಕ್ಯಾರೆಕ್ಟರೈಸೇಷನ್ ಮಾಡೋದು. ಸೊ ಅವ್ರ ಹತ್ರ ಮಾತಾಡಿದಾಗ ನಾವ್ ಹಿಂಗ್ ಎಂಜಾಯ್ ಮಾಡಿದ್ವಿ ಅಂತ ನಮ್ಮ ಹರೀಶ್ ಸರ್ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು. ಅವ್ರು ಕೊಟ್ಟಿದ್ದ ಇನ್ಪುಟ್ಸ್ ನಮ್ಗೆ ಒಂದಷ್ಟು ವರ್ಕ್ ಆಯ್ತು. ಮತ್ತೆ ನಮ್ಮ ಬ್ರೋ ಏನ್ ಮಾಡಿದಾರೆ ಹರೀಶ್ ಸರ್ ಕ್ಯಾರೆಕ್ಟರ್ ರಿಯಲ್ ಕ್ಯಾರೆಕ್ಟರ್ ಇತ್ತು ಅದನ್ನೇ ನಮ್ ಬ್ರೋ ಪ್ಲೇ ಮಾಡೋರು. ಅದಕ್ಕೋಸ್ಕರ ಅವ್ರು ಇನ್ಪುಟ್ಸ್ ಕೊಡ್ತಾ ಇದ್ರು ನಾವು ಹಿಂಗ್ ಎಂಜಾಯ್ ಮಾಡ್ತಿದ್ವಿ ಹೆಂಗ್ ಎಂಜಾಯ್ ಮಾಡ್ತಿದ್ವಿ ಅಂತ. ಅದು ನಮ್ಗೆ ಒಂದಷ್ಟು ಇನ್ಪುಟ್ಸ್ ಕೊಟ್ಟಂಗಾಯ್ತು. ನಾವು ಅದನ್ನೆಲ್ಲ ಇಟ್ಕೊಂಡು ವರ್ಕ್ ಮಾಡಿ ಆನ್ ಸ್ಪಾಟ್ ಅಷ್ಟೇ ಸರ್ ಒಂದ್ ನಿಮಿಷದ ಏನೋ ಹೇಳಿದ್ರೆ ನಾವ್ ಇಟ್ಕೊಂಡು ಇಟ್ಕೊಂಡು ಹಿಂಗ್ ಮಾಡೋಣ ನೀನ್ ಹಿಂಗೆ ಆಗ್ತದ ಅನ್ಕೊಂಡು ಅದ್ 3 ನಿಮಿಷ ಮಾಡಾಕ್ತಿದ್ರಿ. ಬೇರೆ ಡೈರೆಕ್ಟರ್ ಹೇಳಿದ್ರೆ ಬಾಯಿ ಬಂದಂಗ್ ಬೈಯೋರು ಎಷ್ಟ್ ಹೇಳಿದೀನಿ ಏನ್ ಇಂಟ್ರೊಡಕ್ಷನ್ ಹೇಳಿದೀನಿ ಏನ್ ಹೇಳಿದೀನಿ ಅದನ್ನ ಮಾತ್ರ ಮಾಡ್ಬೇಕು ಅಂತ. ಬಟ್ ನಮ್ ಹರಿ ಸರ್ ಅಲ್ಲಿ ಶಾರ್ಟ್ ಓಕೆ ಮಾಡ್ತಿದ್ರು ಇಲ್ವೋ ನಾವ್ ಇಲ್ಲಿ ಮಾಡೋ ಹತ್ರಗಳನ್ನ ನೋಡ್ಕೊಂಡು ಹಾ ಅಂತ ಬಿದ್ದು ನಕ್ಕೋರು. ಯಪ್ಪ ಎಂಜಾಯ್ ಮಾಡ್ತಾರೆ ಅಂತ ಹೋದಾಗ ನಮ್ಗೆ ಗೊತ್ತಾಯ್ತು ವಿ ಆರ್ ಡೂಯಿಂಗ್ ಸಮಥಿಂಗ್ ಗುಡ್ ಅಂದ್ರೆ ಏನೋ ಕರೆಕ್ಟ್ ಆಗಿ ಮಾಡ್ತಾ ಇದೀವಿ. ಅವ್ರು ಕಟ್ ಹೇಳೋದು ಮಾತ್ರ ಎಂಜಾಯ್ ಮಾಡ್ತಾ ಇದ್ರು. ಅವಾಗ ಗೊತ್ತಾಯ್ತು ಇದು ವರ್ಕ್ ಆಗುತ್ತೆ ಅಂತ ಅವಾಗ ಗೊತ್ತಾಯ್ತು. ಸರ್ ಕ್ಯಾರೆಕ್ಟರ್ ಹೆಸರು ಒರಿಜಿನಲ್ ಹೆಸರೇ ಇದೆಯಾ ಬೇರೆ ಬೇರೆ ಹೆಸರು ಇದೆಯಾ? ಡ್ರ್ಯಾಗನ್ ಡಾಗಿ ಕ್ಯಾರೆಕ್ಟರ್ ಹೆಸರು ಡ್ರ್ಯಾಗನ್ ಡಾಗಿ. ಬೇರೆ ಬೇರೆ ಹೆಸರೇ ಇಟ್ಟಿದ್ದಾರೆ. ಅವ್ರದ್ದು ಡಾಗಿ ಅಂತ ಅವ್ರ ಹೆಸರು. ಇವಂದು ನೈಟ್ ಅವ್ರ ಉಮೇಶ್ ಕಿರಣ್ ಇದಾರಲ್ಲ ಅವ್ರು ಬೋಲ್ಟು. ಓಕೆ ಓಕೆ. ನನ್ನ ನಟ್ಟು ಅವ್ರು ಬೋಲ್ಟು. ಇಬ್ರು ಯಾವಾಗಲೂ ಒಂದೇ ಇದಾಗಿರ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ನಟ್ಟು ಬೋಲ್ಟು ಅಂತ ಇಟ್ಟಿರೋದು. ಸೊ ಸಾಂಗಲ್ಲೂ ಇರ್ತೀರಾ ನೀವೆಲ್ಲ? ಸೊ ನಿಮ್ಗೆ ಹೆಂಗಿತ್ತು ಸಾಂಗ್ ಎಕ್ಸ್ಪೀರಿಯನ್ಸ್? ಸಖತ್ತಾಗಿತ್ತು. ಅದು ಟೈಟಲ್ ಸಾಂಗ್ ಅಂತೂ ಅದ್ಭುತವಾಗಿ ಬಂದಿದೆ. ಐಟಮ್ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಚಂದನ್ ಶೆಟ್ಟಿ ಆಡಿರೋದು ಟೈಟಲ್ ಸಾಂಗ್, ರಂಗರಾಜನ್ ತೆಲುಗು ಸಿಂಗರ್ ಐಟಮ್ ಸಾಂಗ್ ಇರೋದು ಒನ್ ಆಫ್ ದ ಬೆಸ್ಟ್. ನನ್ಗನ್ಸುತ್ತೆ ಚಂದನ್ ಶೆಟ್ಟಿ ಅವ್ರ ಕೆರಿಯರ್ ಅಲ್ಲೇ ಒನ್ ಆಫ್ ದ ಬೆಸ್ಟ್ ಸಾಂಗ್ ವಾಯ್ಸ್ ನೆವರ್ ಕಾಂಪ್ರಮೈಸ್ ವಾಯ್ಸ್ ಆಂಥಮ್. ಇನ್ನೇನ್ ನಾಳೆ ಇವತ್ತು ನಾಳೆ ರಿಲೀಸ್ ಆಗುತ್ತೆ. ದೊಡ್ಡ ಹಾವಳಿ ಆಗುತ್ತೆ ಸಾಂಗ್. ತಮಿಳಲ್ಲಿ ಹಾಳು ಮಾಡೋಲ್ಮ ಸಾಂಗ್ ಇತ್ತಲ್ಲ ಅದಕ್ಕೆ ಏನ್ ಕಾಂಪಿಟೇಷನ್ ಕನ್ನಡ ಯಾವ್ದು ಬಂದಿಲ್ಲ ಅಂತಿದ್ರಲ್ಲ ಅದು ಕಾಂಪಿಟೇಷನ್ ಬಂತು ಅಂತ ನಾನು ಹೇಳ್ತೀನಿ. ಪಕ್ಕ ಅಷ್ಟು ಚೆನ್ನಾಗಿ ಬಂದಿದೆ ಸಾಂಗ್. ಒಳ್ಳೆ ಸಾಂಗ್ ನಾವು ಹೇಳಿದ್ರು ಪ್ರೇಕ್ಷೆ ಕೇಳಿ. ಸೊ ಮೇಕಿಂಗ್ ಎಲ್ಲ ಹೆಂಗ್ ಬಂದಿದೆ ಸರ್? ಅಂದ್ರೆ ಇವತ್ತು ಮೇಕಿಂಗು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕತೆ ಜೊತೆಗೆ ಆ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಶೂಟ್ ಮಾಡ್ಬೇಕಾಗ್ತೆಲ್ಲ ಮಾಡೋದು. ಮೇಕಿಂಗ್ ಕ್ವಾಲಿಟಿ ಎಲ್ಲ ಹೆಂಗ್ ಅನ್ಸುತ್ತೆ ನಿಮ್ಗೆ ನೋಡಿದ್ರೆ? ನಮ್ಮ ಸರ್ ಎಲ್ಲೂ ಕೂಡ ಕಾಂಪ್ರೋ ಆಗಿಲ್ಲ. ಹೊಸಬ್ರು ನಾಟಕ ಮಾಡ್ತಿದ್ವಿ ಅಂತ ಬಜೆಟ್ ವಿಷಯದಲ್ಲೂ ಕಾಂಪ್ರೋ ಆಗಿಲ್ಲ. ಮತ್ತೆ ಎಲ್ಲ ಕ್ವಾಲಿಟಿ ಕಂಟೆಂಟ್ ಲೈಟಿಂಗ್ ಎಕ್ವಿಪ್ಮೆಂಟ್ಸ್ ಏನಂದ್ರೆ ಒಂದಿನಕ್ಕೆ 100 ಜನ ಇರೋವಯ್ಯ 100 ಜನ ಸೆಟಲ್ ಇರೋರು. ದೊಡ್ಡ ಫಿಲಮ್ ರೇಂಜಲ್ಲಿ ಮಾಡಿದ್ದಾರೆ. ನೀವು ನೋಡಿ ಅದು ಸ್ಕ್ರೀನ್ ನಿಮ್ಮ ಟೀಸರ್ ನೋಡೋದಲ್ಲ ನಿಮಗೆ ಗೊತ್ತಾಗುವಂತ ಯಾವ ಕ್ವಾಲಿಟಿ ಮಾಡಿದ್ದಾರೆ ಯಾವ ರೇಂಜಲ್ಲಿ ಮಾಡಿದ್ದಾರೆ ಅಂತ. ಮತ್ತೆ ಇದು ಆಲ್ಮೋಸ್ಟ್ ಎಲ್ಲ ಟ್ರಾವೆಲಿಂಗ್ ಶಾಟ್ಸ್ ತುಂಬಾ ಡ್ರೋನ್ ಶಾಟ್ಸ್ ಯೂಸ್ ಮಾಡಿದ್ದಾರೆ. ಅದೆಲ್ಲ ಒಳ್ಳೊಳ್ಳೆ ಎಫೆಕ್ಟ್ಸ್ ಕೊಟ್ಟಿದೆ. ಮತ್ತೆ ಲೈಟಿಂಗ್ ಗೀಟಿಂಗ್ ಮತ್ತೆ ಲೈಟ್ ಕ್ಯಾಮೆರಾ ನೋಡಿ ನಮ್ಮ ಪ್ರಮೋದ್ ಭಾರತಿ ಅಣ್ಣ ಇಟ್ಕೊಂಡು ತಲೆ ಕೆಡ್ಸ್ಕೊಂಡು ಒಂದು ಕ್ಯಾಮ್ರಾ ಇಟ್ಟು ಶಾರ್ಟ್ ಎಲ್ಲ ಕ್ಯಾಕಿ ಅಪ್ಪ ಇಷ್ಟೊಂದು ಮಾಡ್ತಾರೆ ಅಂತ ಲೈಟಿಂಗ್ ಇಂದ ಹಿಡಿದು ನಮ್ಗೆ ಮಾಮೂಲಿ ಮಡಿಕೇರಿ ಒಂದು ಸೀರಿಯಲ್ ಪರ್ಫಾರ್ಮ್ ಮಾಡ್ತಿದ್ದೆ. ನಾನು ಪರ್ಫಾರ್ಮ್ ಮಾಡ್ತಿದ್ದೆ 2 ಶಾರ್ಟ್ ಓಕೆ ಆಯ್ತು. 3ನೇ ಶಾರ್ಟ್ ನಾನು ಚೆನ್ನಾಗೇ ಮಾಡ್ತೇನೆ ಕಾಟ್ ಒಂದು ಅಂದ್ರು ಅಣ್ಣ ಯಾಕಣ ಅಂದ್ರೆ ಮೇಲ್ಗಡೆ ಸನ್ನು ಅಂತ ಅಂದ್ಬಿಟ್ಟು 15 ನಿಮಿಷ 20 ನಿಮಿಷ ಕಾಯ್ದ್ರು ಲಿಟ್ರಲಿ. ಆ ಸನ್ನು ಮತ್ತೆ ಅದೇ ಲೈಟಿಂಗ್ ಅಂದ್ಬಿಟ್ಟು ಆ ರೇಂಜಲ್ಲಿ ಒಂದು ಲೈಟಿಂಗ್ ಸಮೇತ ಆ ರೇಂಜಲ್ಲಿ ಕ್ವಾಲಿಟಿಯಾಗಿ ನಮ್ಮ ಹರೀಶ್ ಸರ್ ಆಗಿರ್ಬೋದು ನಮ್ಮ ಪ್ರಮೋದನ ಆಗಿರ್ಬೋದು ವರ್ಕ್ ಮಾಡಿದ್ದಾರೆ. ಇವನ್ ನಾನು ಡ್ಯಾನ್ಸ್ ಮಾಡಿದಾಗ್ಲೂ ಹೋಗಿ ನೋಡಿದಾಗ್ಲೂ ತುಂಬಾ ಲಕ್ಸುರಿಯಾಗಿ ಬಂದಿತ್ತು. ಇಟ್ಸ್ ಮೋರ್ ಲೈಕ್ ಆ ಡ್ರೆಸ್ ನೋಡಿದ್ರೆ ತಮನ್ನಾ ಬಟ್ ಅದು ಸಾಂಗ್ ಇದೆಯಲ್ಲ ಮೋರ್ ಲೈಕ್ ದಟ್. ಒಳ್ಳೆ ಹಾಲಿವುಡ್ ರೇಂಜ್ ಅಲ್ಲೇ ಬಂದಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ಈ ಹಾರರ್ ಎಫೆಕ್ಟ್ಸ್ ಎಲ್ಲ ಇದೆಯಲ್ಲ ಹಾರರ್ ಎಫೆಕ್ಟ್ಸ್ VFX ಎಲ್ಲ ಬಂದಿದೆ ಚೆನ್ನಾಗಿ ಬಂದಿದೆ. ಬಟ್ ಅವ್ರು ಒಂದೊಂದು ಶಾರ್ಟ್ ಇಟ್ಟಿರೋದಂದ್ರೆ ಆ ಲೈಟಿಂಗ್ಸ್ ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಸೊ ಎಲ್ಲಾನು ಸೇರಿದ್ರೆ ಮೇಕಿಂಗ್ ಅಲ್ವಾ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಾನು ತುಂಬಾ ಚೆನ್ನಾಗಿ ಬಂದಿದೆ. ಪ್ರೊಡಕ್ಷನ್ ವರ್ಕ್ಗೆ ಇಷ್ಟು ದಿನ ತಗೊಂಡಿದ್ದವರು ತುಂಬಾ ಟೈಮ್ ತಗೊಂಡೆ ವರ್ಕ್ ಮಾಡಿ ಪ್ರಾಪರ್ ವರ್ಕ್ ಮಾಡಿನೇ ಪ್ರಾಪರ್ ಆಗಿ ಲಾಂಚ್ ಮಾಡ್ಬೇಕಂತಾನೆ ತುಂಬಾ ವರ್ಕ್ ಮಾಡಿದ್ದಾರೆ ಅವರು. ಸೊ ಫೈನಲಿ ಯಾವಾಗ ರಿಲೀಸ್ ಆಗಿದೆ ಸರ್ ಸಿನಿಮಾ? ಜುಲೈ 10th. ಸೊ ಫೈನಲ್ ಆಗಿ ಆಡಿಯನ್ಸ್ಗೆ ಏನು ಹೇಳ್ತೀರಿ ನೀವು? ಒಂದೊಳ್ಳೆ ಬ್ರೇಕ್ ಬೇಕು ಅಂತಂದ್ರೆ ನಿಮ್ಮ ಸ್ಟ್ರೆಸ್ಸು ನಿಮ್ಮ ಟೆನ್ಷನ್ ಇದ್ರ ಮಧ್ಯೆ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡೋಣ. ಫ್ಯಾಮಿಲಿ ಕರ್ಕೊಂಡು ಒಂದು ಒಳ್ಳೆ ಟೆನ್ಷನ್ ಮಾಡೋಣ. ಸ್ಪೆಷಲಿ ಹಾರರ್ ಥ್ರಿಲ್ಲರ್ ಯಾರು ಇಷ್ಟಪಡ್ತಾರೆ ಅವ್ರಿಗಂತೂ ಪಕ್ಕಾ ಇಷ್ಟ ಆಗುತ್ತೆ. ಅವ್ರು ಮತ್ತೆ 100% ನೋಡೇ ನೋಡ್ತಾರೆ. ಅದಕ್ಕೆ ನಾನು ಶ್ಯೂರಿಟಿ ಗ್ಯಾರಂಟಿ. ಮೇಡಮ್ ನೀವು?
ಸೊ ಯಾರ್ಯಾರಿಗೆಲ್ಲ ಬಾಯ್ಸ್ ಟ್ರಿಪ್ ಪ್ಲ್ಯಾನ್ ಮಾಡಬೇಕಂತ ಇದ್ದೀರಾ, ಲೈಕ್ ಕಾಂಪ್ರಮೈಸ್ ಮಾಡಬಾರ್ದು ಲೈಫಲ್ಲಿ ಅಂದ್ಬಿಟ್ಟು, ಲೈಕ್ ವೈಫು ಟೆನ್ಷನು ಅದು ಇದು ಎಲ್ಲ ಬಿಟ್ಬಿಟ್ಟು ಬಾಯ್ಸ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಅವರೆಲ್ಲ ಈ ಮೂವಿ ಡೆಫಿನೆಟ್ಲಿ ನೋಡಬೇಕು. ಹೆಂಗೆ ಥ್ರಿಲ್ ಆಗಿರುತ್ತೆ, ಲೈಕ್ ಯಾವ ಥರ ಇರ್ಬೋದು, ಟ್ವಿಸ್ಟು ಏನೆಲ್ಲ ಆಗ್ಬೋದು, ರೋಡ್ ಮಿಸ್ ಮಾಡಿದ್ರೆ ಇಲ್ಲ ಲೈಕ್ ಔಟ್ಸೈಡ್ ವರ್ಲ್ಡು ಎಕ್ಸ್ಪೀರಿಯನ್ಸು ಎಲ್ಲ ಗೊತ್ತಾಗಬೇಕಂದ್ರೆ ಡೆಫಿನೆಟ್ಲಿ ಈ ಮೂವಿ ನೀವು ನೋಡಬೇಕು. ಆ್ಯಂಡ್ ನಿಮ್ಮ ಬಾಯ್ಸ್ ಗ್ಯಾಂಗ್ನ ಕರ್ಕೊಂಡು ಬಂದುಬಿಟ್ಟು ಈ ಡೆಫಿನೆಟ್ಲಿ ಈ ಮೂವಿ ನೋಡಬೇಕು ನೀವು. ಯಾ, ಎಂಟರ್ಟೈನ್ಮೆಂಟ್ಗಂತೂ ಏನೂ ಕಮ್ಮಿನೇ ಇಲ್ಲ. ಐ ಹ್ಯಾವ್ ಗಿವನ್ ಮೈ 100. ಯಾ ಪ್ಲೇಸ್ ಸರ್ ನಮ್ಮ ಸಿನಿಮಾ 100% ಎಂಡ್ ಟು ಎಂಡ್ ಎಂಟರ್ಟೈನ್ಮೆಂಟ್, ಎಂಡ್ ಟು ಎಂಡ್. ಯಾವ ಬೇರೆ ಸಿನಿಮಾಗಳಲ್ಲಿ ಹೊಡೆದಾಟ ಬಡ್ದಾಟ, ಈಗ ಮನೆಯವರೆಲ್ಲ ಹೆಂಗೆ ಅಂತಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬಂದಿರೋದು ಬರೀ ಹೊಡೆದಾಟ ಇರುತ್ತೆ, ಬರೀ ರಕ್ತ, ಮಕ್ಳನ್ನ ಕರ್ಕೊಂಡು ಹೋಗಕ್ಕಾಗಲ್ಲ, ವಯಸ್ಸಾದವ್ರು ನೋಡೋದಕ್ಕಾಗಲ್ಲ, ಹುಡುಗರು ಹೋಗಿ ನೋಡೋದಕ್ಕೂ ಬರೀ ಹಿಂಸೆ ಅಥವಾ ಒಂಥರ ವೈಲೆನ್ಸ್ ಮಾತ್ರ ಅಂತಲ್ಲ, ಒಂಥರ ತಲೆಗೆ ಒಂದೊಂದು ಸಿನಿಮಾ ಹೆಂಗೆ ಅಂತ ಅಂದ್ರೆ ನಾವು ಥಿಯೇಟರ್ ಜನ ಹೋಗೋದೇನಕ್ಕೆ ಎಂಟರ್ಟೈನ್ಮೆಂಟ್ ತಗೊಂಡ್ರೆ. ಸೊ ಅವ್ರ ಮನ್ಸಲ್ಲಿ ಏನಿದೆ, ಅವ್ರ ಮೈಂಡಲ್ಲಿ ಏನಿದೆ, ಅವ್ರು ಏನು ಲೈಫಲ್ಲಿ ಗೋತ್ರು ಮಾಡ್ತಾ ಇರ್ತಾರೆ, ಎಲ್ಲರ ಲೈಫಲ್ಲಿ ಏನಾದ್ರು ಒಂದು ಇರುತ್ತೆ. ಥಿಯೇಟರ್ಗೆ ಹೋಗಿ ಬಂದ್ರೆ ಒಂದ್ 2 ಅವರ್ ಅವ್ರ ಟೆನ್ಷನ್ ಮರ್ತ್ಬಿಟ್ಟು ನೋಡ್ಕೊಂಡ್ ಬರ್ಬೇಕು ಅಂತ. ಆ ತರಕ್ಕೆ ಪರ್ಫೆಕ್ಟ್ ಸಿನಿಮಾ ನಮ್ ಸಿನಿಮಾ. ಬೇರೆ ಸಿನಿಮಾ ತರ ವೈಲೆನ್ಸ್ ಆಗಿರ್ಬೋದು, ತುಂಬಾ ತಲೆನೋವು ಡ್ರಾಮಾಗಳಿರ್ಬೋದು, ಆ ತರ ಎಲ್ಲ ಏನು ಇಲ್ಲ. ಎಂಡ್ ಟು ಎಂಡ್ ಮಜಾ, ಎಂಟರ್ಟೈನ್ಮೆಂಟ್, ಹಾರರ್ ಎಲಿಮೆಂಟ್ ಅದ್ಭುತವಾಗಿ ಬಂದಿದೆ. ಹುಡುಗರುಗಳಿಗಂತೂ ಹಬ್ಬ ನಮ್ ಸಿನಿಮಾ, ಹಬ್ಬನೇ. ಎಲ್ಲ ಗ್ಯಾಂಗ್ ಬಂದು ಇಡೀ ಕರ್ನಾಟಕ ಪೂರ್ತಿ ಜನ ನೋಡಿ ಎಂಜಾಯ್ ಮಾಡೋಂಥ ಸಿನಿಮಾ. ಈ 5 ಲ್ಯಾಂಗ್ವೇಜಲ್ಲೂ ರೆಡಿ 6 ಲ್ಯಾಂಗ್ವೇಜಲ್ಲಿ ರೆಡಿ ಆಗಿದೆ. ಕನ್ನಡ ಫಸ್ಟ್ ನಾವು ರಿಲೀಸ್ ಮಾಡ್ತಾ ಇದೀವಿ, ತಮಿಳು, ತೆಲುಗು, ಹಿಂದಿ, ಮರಾಠಿ, ಮಲಯಾಳಂ. ಸೊ ಇಷ್ಟು ಲ್ಯಾಂಗ್ವೇಜ್ ರೆಡಿ ಆಗಿದೆ ಆಲ್ರೆಡಿ ಸಿನಿಮಾ. ಸೊ ನೀವು ಯಾವ ತರ ನಮ್ಗೆ ಸಿನಿಮಾನ ಎತ್ತಾಡಿಸ್ತೀರಾ ಅದ್ರ ಮೇಲೆ ಬೇರೆ ಕಡೆ ಎಲ್ಲ ಹೋಗುತ್ತೆ, ಬೇರೆ ಕಡೆ ಜನಗಳು ಅವಾಗ ಇಷ್ಟಪಡ್ತಾರೆ. ನಮ್ ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿಗೆನೆ ಒಂದು ಒಳ್ಳೆ ಹೆಸರು ತಂದ್ಕೊಡೋ ಅಂತ ಸಿನಿಮಾ ನಮ್ ಸಿನಿಮಾ. ಅದೆಲ್ಲ ನಿಮ್ ಕೈಲಿದೆ ಇವಾಗ, ನಮ್ಮ ಜನದ ಕೈಲಿದೆ. ನಮ್ 10th ತನಕ ನಾವು ಆಡಿಸ್ತೀವಿ, ಅದಾದ್ಮೇಲೆ ನೀವ್ ಆಡಿಸ್ಬೇಕು ನಮ್ ಸಿನಿಮಾನ, ಆಡಿಸಿ ಅದನ್ನ ಬೆಳೆಸ್ಬೇಕು. ಇದೊಂದು ನಮ್ಮ ಮಗು ಇದ್ದಂಗೆ ನಾವು ಇಷ್ಟು ದಿನ ಅದನ್ನ ಲಾಲನೆ ಪಾಲನೆ ಮಾಡಿ ನಿಮ್ ಕೈಗೆ, ಮೀಡಿಯಾದವ್ರ ಕೈಗೆ ಇಡ್ತಾ ಇದೀವಿ. ನೀವು ಹೆಂಗೆ ಅದನ್ನ ನಮ್ಮ ಜನಗಳಿಗೆ ರೀಚ್ ಮಾಡ್ತೀರಾ, ಪ್ರೊಜೆಕ್ಟ್ ಮಾಡಿಸ್ತೀರಾ, ಹಂಗೆ ಒಂದು ಇದು ಡೆವಲಪ್ ಆಗ್ತಾ ಹೋಗುತ್ತೆ. ಮತ್ತೆ ಒಂದು ಒಳ್ಳೆ ಫಿಲ್ಮ್ ಒಂದು ಇಟ್ಕೊಟ್ಟು ಅಂದ್ರೆ ಇನ್ನ ಹೆಚ್ಚಿಗೆ ಮಾಡುವಂತ ಶಕ್ತಿ ನಮ್ಮ ಪ್ರೊಡ್ಯೂಸರ್ಗಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು ಸಿಗುತ್ತೆ. ಅದರಿಂದ ಒಂದು 4 ಜನಕ್ಕೆ ಹೋಗಿ ಸಿಗುತ್ತೆ ಅಂತ ಹೇಳ್ತೀನಿ. ಎಲ್ಲ ಇವಾಗ ನಿಮ್ ಕೈಲಿದೆ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಳ್ಳೆದಾಗಲಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.